ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸುಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ಗ್ರಹಗಳ ಉಚ್ಚ ನೀಚ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಗ್ರಹಗಳು ಯಾವ ಭಾಗದಲ್ಲಿ ಉಚ್ಚರಾಗಿರ್ತಾರೆ, ಯಾವ ಭಾಗದಲ್ಲಿ ನೀಚರಾಗಿರ್ತಾರೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಕೆಲವರು ಏನಂತ ತಿಳ್ಕೊಳ್ತಾರೆ ಅಂದರೆ, ರಾಶಿಯಲ್ಲಿ ಇದ್ದು ಕೂಡಲೇ ಅದು ಉಚ್ಚನೋ ನೀಚನೋ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಪರ್ಟಿಕ್ಯುಲರ್ ಆಗಿ ಒಂದು ಡಿಗ್ರಿಗೆ ಬಂದಾಗ ಮಾತ್ರ ಆ ಗ್ರಹಗಳು ಉಚ್ಚನೋ ನೀಚನೋ ಮೂಲ ತ್ರಿಕೋಣನೋ ಆಗಿರುತ್ತೆ. ಅದನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಉಚ್ಚ ಆಗಿರಲಿ, ನೀಚ ಆಗಿರಲಿ, ಮೂಲ ತ್ರಿಕೋಣ ಆಗಿರಲಿ, ಫಲಗಳಲ್ಲಿ ಅಂತಹ ವ್ಯತ್ಯಾಸ ಏನು ಬರೋದಿಲ್ಲ. ಉಚ್ಚನಾಗಿದ್ದರೆ ಬಹಳ ಶುಭ, ನೀಚನಾಗಿದ್ದರೆ ಅತ್ಯಂತ ಕನಿಷ್ಠ. ಈ ರೀತಿಯ ಭಾವನೆಯನ್ನು ನೀವು ಇಟ್ಕೋಬೇಡಿ. ಕೇವಲ ವೈದಿಕ್ ಆಸ್ಟ್ರಾಲಜಿಯಲ್ಲಿ ಮಾತ್ರ, ಅಂದರೆ ಜ್ಯೋತಿಷದಲ್ಲಿ ಮಾತ್ರ ಈ ಉಚ್ಚ ಮತ್ತು ನೀಚ ಗ್ರಹಗಳ ಉಲ್ಲೇಖ ಹೆಚ್ಚಾಗಿ ಬರುತ್ತೆ. ಅದೇ KP ಸಿಸ್ಟಮ್ನಲ್ಲಿ, ಅಂದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಈ ಉಚ್ಚಕ್ಕಾಗಲಿ ನೀಚಕ್ಕಾಗಲಿ ಯಾವ ಬೆಲೆಯೂ ಇಲ್ಲ. ಇಲ್ಲಿ ಹೇಳುವಂಥದ್ದು, ಗ್ರಹಗಳು ಯಾವ ಭಾವದಲ್ಲಿದೆಯೋ ಆ ಭಾವದ ಫಲವನ್ನು ಅವು ಕೊಟ್ಟೇ ಕೊಡುತ್ತವೆ ಅಂತ. ಅದೇ ವೇದಿಕ್ ಆಸ್ಟ್ರಾಲಜಿಯಲ್ಲಾದರೆ ಆ ಗ್ರಹ ಉಚ್ಚನಾಗಿದ್ದರೆ ಅಥವಾ ಅದರ ಜೊತೆಗೆ ಒಂದು ಒಳ್ಳೆ ಯೋಗ ಹೊಂದಿದ್ದರೆ ಆಗ ಆ ಯೋಗ ಅದ್ಭುತ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾರೆ. ನೀಚನಾಗಿದ್ದಾಗ ಅಲ್ಲಿಯೇ ಯೋಗ ಆಗಿದ್ದರೆ ಆಗ ಅದರ ಯೋಗ್ಯತೆ, ಆ ಯೋಗದ ಯೋಗ್ಯತೆ ಕಡಿಮೆ ಆಗುತ್ತೆ ಅಂತೇಳಿ ತಿಳಿಸ್ತಾರೆ. ಒಟ್ಟಿನಲ್ಲಿ ಫಲಗಳನ್ನು ಮಾತ್ರ ತಾನು ಯಾವ ಭಾವದಲ್ಲಿ ಕೂತಿದೆಯೋ ಆ ಭಾವದ ಫಲವನ್ನು ಕೊಟ್ಟೇ ಕೊಡುತ್ತೆ. ಇಲ್ಲಿ ಭಾವಗಳನ್ನು ನೀವು ಚಿಂತನೆ ಮಾಡಬೇಕೇ ಹೊರತು ರಾಶಿಗಳನ್ನು ಚಿಂತನೆ ಮಾಡೋದಲ್ಲ. ರಾಶಿಯಿಂದ ಮನೆಯನ್ನು ನೋಡಿದಾಗ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಕಾರಣ ಇಷ್ಟೇನೆ, ಪ್ರತಿಯೊಂದು ರಾಶಿಯು 30 ಡಿಗ್ರಿಯನ್ನು ಹೊಂದಿರುತ್ತೆ. ಆದರೆ ಪ್ರತಿ ಭಾವವು 30 ಡಿಗ್ರಿನೇ ಹೊಂದಿರಬೇಕು ಅಂತ ಇಲ್ಲ. ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು. 12 ಭಾವಗಳಂತೂ ಬಂದೇ ಬರುತ್ತೆ. 12 ರಾಶಿಗಳು ಹೇಗಿದೆಯೋ 12 ಭಾವಗಳು ಬರುತ್ತವೆ. ಆ ಭಾವಗಳಲ್ಲಿ ಕೆಲವು ಭಾವಗಳು ಲೋಪನೂ ಆಗ್ಬೋದು. ಹೀಗೆ ಡಿಗ್ರಿಯನ್ನು ನೀವು ನೋಡಿಕೊಂಡು ಆ ಗ್ರಹ ಉಚ್ಚದಲ್ಲಿದೆಯೋ ನೀಚದಲ್ಲಿದೆಯೋ ಅಂತ ತಿಳ್ಕೋಬೇಕು. ಅದರಲ್ಲೂ ಕೂಡ ಯಾವ ಡಿಗ್ರಿಯಲ್ಲಿದೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಂಡು ಆನಂತರ ಉಚ್ಚ ಅಥವಾ ನೀಚ ಅಂತ ಹೇಳಬೇಕು. ಇಲ್ಲದೆ ಹೋದಲ್ಲಿ ಒಂದು ಗ್ರಹ ಒಂದು ಯಾವುದೋ ರಾಶಿಯಲ್ಲಿದ್ದಾಗ ಅದು ಉಚ್ಚನೋ ನೀಚನೋ ಆಗಿತ್ತು ಅಂತಂದರೆ ಆ ಡಿಗ್ರಿಗೆ ಬಂದಿಲ್ಲ ಅಂತಂದರೆ ಕೇವಲ ನೀಚ ರಾಶಿ ಅಥವಾ ಉಚ್ಚ ರಾಶಿಯಲ್ಲಿದೆ ಅಂತ ಹೇಳಬೇಕೇ ಹೊರತು ಅದು ಉಚ್ಚ ಆಗಿದೆ, ನೀಚ ಆಗಿದೆ ಅಂಥೇಳಿ ಖಂಡಿತ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳಲೂಬಾರದು. ಆಗ ಅದರ ಫಲಗಳು ವ್ಯತ್ಯಾಸ ಆಗೇ ಆಗುತ್ತೆ. ಈಗ ನಾವು ನೋಡಿಬಿಡೋಣ, ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ, ಇಲ್ಲಿ ಮನೆಗಳಲ್ಲ ನಾನು ಹೇಳ್ತಾ ಇರೋದು, ಯಾವ ರಾಶಿಯಲ್ಲಿ ಯಾವ ಡಿಗ್ರಿಯಲ್ಲಿ ಬಂದಾಗ ಉಚ್ಚ ಅಥವಾ ನೀಚ ಅಥವಾ ಮೂಲ ತ್ರಿಕೋಣ ಆಗುತ್ತೆ ಅನ್ನೋದನ್ನು ನೀವು ಸಂಪೂರ್ಣವಾಗಿ ಈ ದಿನ ತಿಳ್ಕೊಳ್ಳಿ. ಮೇಷದಿಂದ ಮೀನ ತನಕ 12 ರಾಶಿಗಳು. ಅದರಲ್ಲಿ ಮೊದಲು ರವಿಗ್ರಹವನ್ನು ತೆಗೆದುಕೊಳ್ಳೋಣ. ರವಿಗ್ರಹ ಮೇಷರಾಶಿಯಲ್ಲಿ 10 ಡಿಗ್ರಿಗೆ ಬಂದಾಗ ಅದು ಉಚ್ಚ ಅಂತ ಅನ್ನಿಸ್ಕೊಳ್ಳುತ್ತೆ. ಬರುವಂಥದ್ದು 10 ಡಿಗ್ರಿ. ಅದರಲ್ಲಿ 1 ಡಿಗ್ರಿ ಅಥವಾ 2 ಡಿಗ್ರಿ ಹಿಂದೆ ಮುಂದೆ ಇದ್ರೂ ಕೂಡ ಆಗ ಅದು ಉಚ್ಚ ಅಂತ ಆಗಿರುತ್ತೆ. ಅದೇ ತುಲಾ ರಾಶಿಗೆ ಬಂದಾಗ
10 ಡಿಗ್ರಿಯಲ್ಲೇ ನೀಚ ಅನ್ನಿಸ್ಕೊಳ್ಳುತ್ತೆ. ಸಿಂಹ ರಾಶಿ ಅದು ಅದರ ಸ್ವಂತ ರಾಶಿ. ಅಲ್ಲಿ 0.20 ನಿಮಿಷಕ್ಕೆ ಬಂದಾಗ, 20 ಸೆಕೆಂಡ್ಗೆ ಬಂದಾಗ, ಆಗ ಅದು ಮೂಲ ತ್ರಿಕೋಣದಲ್ಲಿದೆ ಅಂತ ಹೇಳಿ ತಿಳ್ಕೋಬೇಕು. ಇಲ್ಲಿ ಉಚ್ಚದಲ್ಲಿದ್ದಾಗ ಅತ್ಯಂತ ಶುಭ ಫಲಗಳನ್ನ, ಆ ಭಾವಕ್ಕೆ ತಕ್ಕಂತೆ ಇರುವಂತಹ ಫಲಗಳನ್ನ ಹೆಚ್ಚಿಗೆ ಮಾಡುತ್ತೆ. ನೀಚನಾಗಿದ್ರೆ ಆ ಭಾವದ ಫಲವನ್ನ ಕೊಡುತ್ತೆ, ಆದರೆ ನಿಧಾನ ಕೊಡುತ್ತೆ, ಅತ್ಯಂತ ಕಡಿಮೆ. ಮೂಲ ತ್ರಿಕೋಣದಲ್ಲಿದ್ದಾಗ ಆ ಭಾವ ಲಗ್ನದಿಂದ ಎಷ್ಟನೇ ಭಾವ ಆಗುತ್ತೋ ಆ ಭಾವದ ಫಲವನ್ನ ಉಚ್ಚಕ್ಕಿಂತ ಅರ್ಧ ಪಟ್ಟು ಶುಭನೋ ಅಶುಭನೋ ಆಗಿ ಅದು ಪರಿಣಾಮ ಬೀರುತ್ತೆ. ಶುಭನೋ ಅಶುಭನೋ ಹೇಗೆ ನೋಡೋದು ಅಂತಂದ್ರೆ, ನಿಮಗೆಲ್ಲ ತಿಳಿದಂಗೆ ಲಗ್ನದಿಂದ 6, 8, 12ನೇ ಮನೆ ದುಸ್ಥಾನಗಳು ಅಂತ ಕರಿತೇವೆ. ಈ ದುಸ್ಥಾನಗಳಲ್ಲಿ ಬಂದಾಗ ಅವುಗಳ ಫಲ ಏರುಪೇರು ಆಗುತ್ತೆ. ಈಗ ಚಂದ್ರ ವೃಷಭದಲ್ಲಿ 3 ಡಿಗ್ರಿಗೆ ಬಂದಾಗ ಉಚ್ಚನಾಗ್ತಾನೆ. ಅದೇ ವೃಶ್ಚಿಕದಲ್ಲಿ 3 ಡಿಗ್ರಿಗೆ ಬಂದಾಗ ನೀಚನಾಗ್ತಾನೆ. ಮತ್ತು ಅದೇ ವೃಷಭದಲ್ಲಿ 6 ಡಿಗ್ರಿ 20 ನಿಮಿಷದಲ್ಲಿದ್ದಾಗ ಮೂಲ ತ್ರಿಕೋಣದಲ್ಲಿ ಇರ್ತಾನೆ. ನಂತರ ಮಂಗಳ ಅಥವಾ ಕುಜ ಅಥವಾ ಅಂಗಾರಕ ಮಕರ ರಾಶಿಯಲ್ಲಿ 28 ಡಿಗ್ರಿಗೆ ಬಂದಾಗ ಅವನು ಉಚ್ಚ ಆಗ್ತಾನೆ. ಅದೇ ಕಟಕ ರಾಶಿಯಲ್ಲಿ 28 ಡಿಗ್ರಿ ಬಂದಾಗ ನೀಚ ಆಗ್ತಾನೆ. ಹಾಗೆ ಮೇಷರಾಶಿಯಲ್ಲಿ 0.12 ಡಿಗ್ರಿಗೆ ಬಂದಾಗ ಆತ ಮೂಲ ತ್ರಿಕೋಣದಲ್ಲಿ ಇರ್ತಾನೆ. ನಂತರ ಬುಧನನ್ನ ನೋಡೋಣ. ಬುಧ ಕನ್ಯಾ ರಾಶಿಯಲ್ಲಿ 15 ಡಿಗ್ರಿಗೆ ಬಂದಾಗ ಉಚ್ಚ ಅನ್ನಿಸ್ಕೊಳ್ತಾನೆ. ಹಾಗೆ ಮೀನದಲ್ಲಿ 15 ಡಿಗ್ರಿಗೆ ಬಂದಾಗ ನೀಚ ಅಂತ ಅನ್ನಿಸ್ಕೊಳ್ತಾನೆ. ಅದೇ ಕನ್ಯಾ ಡಿಗ್ರಿಯಲ್ಲಿ 16 ಡಿಗ್ರಿ 20 ನಿಮಿಷಕ್ಕೆ ಬಂದಾಗ ಮೂಲ ತ್ರಿಕೋಣದಲ್ಲಿದ್ದಾನೆ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಗುರು ಕಟಕದಲ್ಲಿ 5 ಡಿಗ್ರಿಗೆ ಬಂದಾಗ ಉಚ್ಚ ಆಗ್ತಾನೆ. ಮಕರದಲ್ಲಿ 5 ಡಿಗ್ರಿಗೆ ಬಂದಾಗ ನೀಚ ಅನ್ನಿಸ್ಕೊಳ್ತಾನೆ. ಅದೇ ಧನುಸ್ಸಿನಲ್ಲಿ 0.10 ಡಿಗ್ರಿಗೆ ಬಂದಾಗ ಮೂಲ ತ್ರಿಕೋಣದಲ್ಲಿದ್ದಾನೆ ಅಂತ ಹೇಳಿ ಅನ್ನಿಸ್ಕೊಳ್ತಾನೆ. ಅದರ ನಂತರ ಶುಕ್ರ ಮೀನದಲ್ಲಿ 27 ಡಿಗ್ರಿಗೆ ಬಂದಾಗ ಉಚ್ಚ ಆಗ್ತಾನೆ. ಕನ್ಯಾದಲ್ಲಿ 27 ಡಿಗ್ರಿಗೆ ಬಂದಾಗ ನೀಚ ಅನ್ನಿಸ್ಕೊಳ್ತಾನೆ. ಅದೇ ತುಲಾದಲ್ಲಿ 0.15 ಡಿಗ್ರಿಗೆ ಬಂದಾಗ ಮೂಲ ತ್ರಿಕೋಣದಲ್ಲಿದ್ದಾನೆ ಅಂತ ಅನ್ನಿಸ್ಕೊಳ್ತಾನೆ. ಇನ್ನು ಶನಿ ತುಲಾದಲ್ಲಿ 20 ಡಿಗ್ರಿಗೆ ಬಂದಾಗ ಉಚ್ಚ ಆಗ್ತಾನೆ. ಮೇಷದಲ್ಲಿ 20 ಡಿಗ್ರಿಗೆ ಬಂದಾಗ ನೀಚ ಅನ್ನಿಸ್ಕೊಳ್ತಾನೆ. ಹಾಗೆ ಕುಂಭದಲ್ಲಿ 0.20 ಡಿಗ್ರಿಗೆ ಬಂದಾಗ ಮೂಲ ತ್ರಿಕೋಣದಲ್ಲಿದ್ದಾನೆ ಅಂತೇಳಿ ಅನ್ನಿಸ್ಕೊಳ್ತಾನೆ. ಇನ್ನು ರಾಹು ಮಿಥುನದಲ್ಲಿ 20 ಡಿಗ್ರಿಗೆ ಬಂದಾಗ ಉಚ್ಚ ಆಗ್ತಾನೆ. ಧನಸ್ಸಿನಲ್ಲಿ 20 ಡಿಗ್ರಿ ಬಂದಾಗ ನೀಚ ಆಗ್ತಾನೆ. ಕೇತು ಧನುಸ್ನಲ್ಲಿ 20 ಡಿಗ್ರಿ ಇದ್ದಾಗ ಉಚ್ಚನಾಗ್ತಾನೆ. ಮಿಥುನದಲ್ಲಿ 20 ಡಿಗ್ರಿ ಇದ್ದಾಗ ನೀಚ ಆಗ್ತಾನೆ. ಈ ರೀತಿಯಲ್ಲಿ ಉಚ್ಚ ಮತ್ತು ನೀಚವನ್ನ ಡಿಗ್ರಿಯ ಮುಖಾಂತರ ನೋಡ್ಬೇಕೇ ಹೊರತು ಆ ರಾಶಿಯಲ್ಲಿ ಇದ್ದಾಗ ಅದು ನೀಚ ಆಗಿದೆ ಅಂತ ಹೇಳಿ ನೀವು ಅನ್ಕೋಬಾರದು. ನೀಚ ರಾಶಿಯಲ್ಲಿ ಕೂತಿದೆ ಅಂತ ಹೇಳಿ ನೀವು ಭಾವಿಸ್ಬೇಕಾಗುತ್ತೆ. ಈ ರೀತಿಯಲ್ಲೇ ಆಸ್ಟ್ರಾಲಜಿಯನ್ನ ನೀವು ಗಮನಿಸಬೇಕು. ಈಗ ಭಾವದ ವಿಚಾರ ಹೇಳಿದೆ. ಕೆಪಿ ಆಸ್ಟ್ರಾಲಜಿಯಲ್ಲಿ ಈ ಉಚ್ಚ ಮತ್ತು ನೀಚಕ್ಕೆ ಯಾವುದೇ ರೀತಿಯ ಫಲ ಇಲ್ಲ. ವೃಷಭ ಲಗ್ನ ಅಂತ ಇಟ್ಕೊಳ್ಳಿ, ಬೇಡ ಮಿಥುನ ಲಗ್ನ ಅಂತ ಇಟ್ಕೊಳ್ಳಿ. ಮಿಥುನ ಲಗ್ನದಲ್ಲಿ ಕಟಕದಲ್ಲಿ ಕುಜ 28 ಡಿಗ್ರಿಗೆ ಬಂದಿದ್ದಾಗ ಅವನು ನೀಚ ಅನ್ನಿಸ್ಕೊಳ್ತಾನೆ. ಆಗ ಆ ಕುಜ ಗ್ರಹ ಅವರಿಗೆ ಎಲ್ಲ ಭಾಗ್ಯವನ್ನ ಹಾಳು ಮಾಡುತ್ತೆ ಅಂತೇಳಿ ಅಂದ್ಕೋಬಾರದು. ಮೊದಲೇ ಹೇಳಿದೆ, ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಅದೇ 2ನೇ ಮನೆಯಲ್ಲಿದ್ದಾಗ ಅದು ಹಣವನ್ನು ಕೊಡಬೇಕು, ಮಾತುಗಾರಿಕೆ ಕೊಡಬೇಕು,
ಜೊತೆಗೆ ಅದರ ಉಳಿದ ಮನೆಗಳನ್ನ ನೀವು ನೋಡಬೇಕು. ಮಿಥುನದಿಂದ ವೃಶ್ಚಿಕ 6ನೇ ಮನೆ, ಮೇಷ 11ನೇ ಮನೆ. ಉದ್ಯೋಗ ಕೊಡಬೇಕು, ಉದ್ಯೋಗದಿಂದ ಲಾಭ ಕೊಡಬೇಕು, ಲಾಭದಿಂದ ಹಣ ಕೊಡಬೇಕು. ಈ ಕೆಲಸವನ್ನ ಕುಜ ಅಲ್ಲಿ ಮಾಡಿಯೇ ಮಾಡ್ತಾನೆ. ಅದು ಶತಸಿದ್ಧ, ಅದು ನೀಚ ಆಗಿರ್ಲಿ ಉಚ್ಚ ಆಗಿರ್ಲಿ ಅದಕ್ಕೆ ಸಂಬಂಧ ಪಡೋದಿಲ್ಲ. ಈ ರೀತಿಯಲ್ಲಿ ನೋಡಿ, ಉದ್ಯೋಗ ಕೊಡ್ತಾನೆ, ಲಾಭ ಕೊಡ್ತಾನೆ, ಹಣ ಕೊಡ್ತಾನೆ. ಕುಜ ಉಚ್ಚನಾಗಿರ್ಲಿ ಅಥವಾ ನೀಚನಾಗಿರ್ಲಿ, ಈ ರೀತಿಯಲ್ಲಿ ನೀವು ಗ್ರಹರ ಉಚ್ಚ ಮತ್ತು ನೀಚವನ್ನ ನೋಡಬೇಕು. ಆದರೆ ಹೆಚ್ಚಿನ ಮಹತ್ವವನ್ನ ಕೊಡುವ ಅಗತ್ಯ ಇಲ್ಲ. ಕೇವಲ ಯೋಗಗಳು ಉದ್ಭವಿಸಿದಾಗ ಆ ಯೋಗ ಎಷ್ಟು ಪ್ರಮಾಣದಲ್ಲಿದೆ, ಉಚ್ಚನಾಗಿದ್ರೆ ಹೆಚ್ಚಿನ ಪ್ರಮಾಣದ ಯೋಗ, ನೀಚನಾಗಿದ್ರೆ ಕಡಿಮೆ ಪ್ರಮಾಣದ ಯೋಗವನ್ನ ಆ ಗ್ರಹಗಳು ಒದಗಿಸಿಕೊಡ್ತವೆ ಅನ್ನೋದಂಥದ್ದು ಜ್ಯೋತಿಷ್ಯದ ಸಾರ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.